ಸ್ಟಾರ್ ದರ್ಶನ್ ರನ್. ಚಿತ್ರದುರ್ಗ ಮೂಲದ ಮೃತ ರೇಣುಕಾ ಸ್ವಾಮಿ ಚಿತ್ರದುರ್ಗ ಮೂಲದವರು. ಪವಿತ್ರ ಗೌಡ ಬಗ್ಗೆ ಕೆಟ್ಟದಾಗಿ ಪೋಸ್ಟ್ ಮಾಡಿದ್ದಂತೆ ರೇಣುಕಾ ಸ್ವಾಮಿ. ಚಿತ್ರದುರ್ಗ ಮೂಲದ ಯುವಕ ಈತ ಕೆಟ್ಟದಾಗಿ ಪೋಸ್ಟ್ ಮಾಡಿದ್ದ ಹಿನ್ನೆಲೆ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ರಂತೆ. ಆ ಹಲ್ಲೆಯಿಂದ ತೀವ್ರ ಅಸ್ವಸ್ಥಗೊಂಡಿದ್ದಂತೆ ರೇಣುಕಾ ಸ್ವಾಮಿ. ಚಿಕಿತ್ಸೆ ಫಲಕಾರಿಯಾಗದೆ ಆತ ಮೃತನಾಗಿದ್ದಾನೆ. ಚಿತ್ರದುರ್ಗ ಮೂಲದ ಯುವಕ ಆತ. ಪವಿತ್ರ ಗೌಡ ನಟ ದರ್ಶನ್ ಅವರ ಗರ್ಲ್ ಫ್ರೆಂಡ್. ಇಬ್ರು ಕೂಡ ಲಿವಿಂಗ್ ಟುಗೆದರ್ ನಲ್ಲಿ ಇದ್ದಾರೆ ಕಳೆದ 10 ವರ್ಷಗಳಿಂದ. ಈ ಹಿಂದೆ ಪವಿತ್ರ ಗೌಡ ಬಗ್ಗೆ ಕೆಟ್ಟದಾಗಿ ಪೋಸ್ಟ್ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ಚಿತ್ರದುರ್ಗ ಮೂಲದ ಯುವಕ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ರು. ಅವನ ಮರ್ಮಾಂಗಕ್ಕೆ ಒದ್ದು ಹಲ್ಲೆ ಮಾಡಿದ್ರಂತೆ ದರ್ಶನ್. ಅದಾದ್ಮೇಲೆ ಆತ ಅಸ್ವಸ್ಥಗೊಂಡಿದ್ದ. ಚಿಕಿತ್ಸೆಗೆ ಅಂತ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ರು. ಆದ್ರೂ ಕೂಡ ಆತ ಹುಷಾರಾಗ್ಲಿಲ್ಲ. ಚಿಕಿತ್ಸೆ ಫಲಕಾರಿ ಆಗ್ಲೇ ಇಲ್ಲ. ಕೊನೆಯುಸಿರೆಳೆದಿದ್ದಾನೆ ಈಗ ಆತ. ಆ ಪ್ರಕರಣ ಇದು. FIR ದಾಖಲಾಗಿತ್ತು ಅಂತ ಕಾಣಿಸುತ್ತೆ ದರ್ಶನ್ ಮೇಲೆ. ಅದರಲ್ಲಿ ಎಷ್ಟನೇ ಆರೋಪಿ ಅನ್ನೋದನ್ನ ಇನ್ನಷ್ಟೇ ತಿಳಿಬೇಕಾಗತ್ತೆ. ಸೊ ಬೆಂಗಳೂರಿನ RR ನಗರ ಠಾಣಾ ವ್ಯಾಪ್ತಿಯಲ್ಲಿ ಯುವಕನ ಮೇಲೆ ಹಲ್ಲೆ ಆಗತ್ತೆ. ಆದ್ರೆ ಕಾಮಾಕ್ಷಿ ಪಾಳ್ಯ ಪೊಲೀಸರು ದರ್ಶನ್ ಅನ್ನ ಮೈಸೂರಿನಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಮೈಸೂರಿನಲ್ಲಿ ಅರೆಸ್ಟ್ ಮಾಡಿ ಈಗ ಬೆಂಗಳೂರಿಗೆ ಕರೆತರ್ತಾ ಇದ್ದಾರೆ ದರ್ಶನ್ ಅವರನ್ನ. ಇಲ್ಲಿ ಪವಿತ್ರ ಗೌಡ ಬಗ್ಗೆ ಕೆಟ್ಟದಾಗಿ ಪೋಸ್ಟ್ ಮಾಡಿದ್ದ ಅನ್ನೋ ಕಾರಣಕ್ಕೆ ಚಿತ್ರದುರ್ಗ ಮೂಲದ ಯುವಕ ರೇಣುಕಾ ಸ್ವಾಮಿಯನ್ನ ಕರೆಸಿ RR ನಗರ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಆಗಿದೆ ಅಂದ್ರೆ ಐ ಥಾಟ್ ಚಿತ್ರದುರ್ಗದಿಂದ ಆತನನ್ನ ಅಲ್ಲಿ ಕರೆಸ್ಕೊಂಡಿದ್ದಾರೆ. ಅವರ ಮನೆಗೋ ಅಥವಾ ಮತ್ತೊಂದು ಜಾಗಕ್ಕೋ ಆ ಯುವಕನನ್ನ ಕರೆಸಿದ್ದಾರೆ ಅಂತ ಅನ್ಸುತ್ತೆ. ಸೊ ಅಲ್ಲಿ ಆತನ ಮರ್ಮಾಂಗಕ್ಕೆ ಒದ್ದು ಹಲ್ಲೆ ಮಾಡಿ ಗಂಭೀರವಾಗಿ ಅಸ್ವಸ್ಥಗೊಂಡಿದ್ದ ಆತ. ಚಿಕಿತ್ಸೆಗೆ ಅಂತ ಹಾಸ್ಪಿಟಲ್ಗೂ ಅಡ್ಮಿಟ್ ಮಾಡಿದ್ರು. ಆದ್ರೆ ಆತ ಬದುಕುಳಿಲಿಲ್ಲ. ಕೊನೆಯುಸಿರೆಳೆದಿದ್ದಾನೆ. ತೀವ್ರ ಅಸ್ವಸ್ಥಗೊಂಡಿದ್ದಂತೆ ಆತ. ಇದೆಲ್ಲದಕ್ಕೂ ಕಾರಣ ಏನು ಅಂದ್ರೆ ಪವಿತ್ರ ಗೌಡ ಅವರ ಬಗ್ಗೆ ಕೆಟ್ಟದಾಗಿ ಪೋಸ್ಟ್ ಮಾಡಿದ್ನಂತೆ ಈತ. ಐ ಥಾಟ್ ಸಾಮಾಜಿಕ ಜಾಲತಾಣ ಫೇಸ್ಬುಕ್ ಆಗಿರಬಹುದು ಅಥವಾ ಇನ್ಸ್ಟಾಗ್ರಾಮ್ ಆಗಿರಬಹುದು. ಸೊ ಇಂತಹ ಕಡೆಗಳಲ್ಲಿ ಅವನು ಪೋಸ್ಟ್ ಮಾಡಿದ್ದ ಅಂತ ಕಾಣಿಸುತ್ತೆ. ಸೊ ಹೀಗಾಗಿ ಅವನನ್ನ ಬಹುಶಃ RR ನಗರ ಠಾಣಾ ವ್ಯಾಪ್ತಿಯಲ್ಲಿ ಯುವಕನ ಮೇಲೆ ಹಲ್ಲೆ ಅಂದ್ರೆ ಅಲ್ಲಿಗೆ ಕರೆಸಿ ಅವನನ್ನ ಹೊಡೆದಿದ್ರು ಅಂತ ಕಾಣಿಸುತ್ತೆ. ಅದರಲ್ಲೂ ತೀವ್ರ ಅಸ್ವಸ್ಥಗೊಂಡಿದ್ದ ಆತ. ಮರ್ಮಾಂಗಕ್ಕೆ ಒದ್ದಿದ್ರಂತೆ ದರ್ಶನ್. ಇನ್ನು ಮೈಸೂರಿನ ಫಾರ್ಮ್ ಹೌಸ್ ನಲ್ಲಿದ್ರು ದರ್ಶನ್. ಅಲ್ಲಿಂದ ಪೊಲೀಸರು ಅವರನ್ನ ಅರೆಸ್ಟ್ ಮಾಡಿ ಬಂಧಿಸಿ ಕರೆತರ್ತಾ ಇದ್ದಾರೆ ಬೆಂಗಳೂರಿಗೆ. ಸ್ಯಾಂಡಲ್ವುಡ್ ದಾಸನ ಬಂಧನ ಆಗಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.